ಹಾಯ್ ಫ್ರೆಂಡ್ಸ್, ಶವರ್ ಡೈವರ್ಟ್ರನ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಮ್ಮ ಶವರ್ ಡೈವರ್ಟ್ರು ಫ್ಲೋರಿಂಗ್ ಹೈಟಿಂದ ಯಾವ ಹೈಟಿಗೆ ಬರುತ್ತೆ ಅಂತ ಮಾರ್ಕ್ ಮಾಡ್ಕೋಬೇಕು. ಅದಾದ ನಂತರ ನಮ್ಮ ಇನ್ಲೆಟ್ ಪೈಪ್ಗಳು, ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್ ಪೈಪ್, ಎರಡೂ ಪೈಪ್ಗಳನ್ನು ನಾವೇನು ಮೆಜರ್ಮೆಂಟ್ ಮಾಡ್ಕೊತೀವಲ್ಲ ಆ ಮೆಜರ್ಮೆಂಟಷ್ಟು ಆ ಪೈಪನ್ನು ಕಟ್ ಮಾಡಬೇಕು. ನಂತರ ಕಟ್ ಮಾಡಿರೋ ಜಾಗನ ಕ್ಲೀನ್ ಮಾಡಿಕೊಂಡು ಅದಕ್ಕೆ PVC ಗಮ್ಮನ್ನು ಹಾಕಿ ನಮ್ಮ ಹತ್ರ ಇರೋ ಡೈವರ್ಟ್ರನ್ನು ಅದಕ್ಕೆ ಕನೆಕ್ಷನ್ ಮಾಡಬೇಕು. ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಪೈಪ್ಗಳನ್ನ ನಮ್ಮ ಡೈವರ್ಟ್ರಿಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ ನಂತರ ನಮ್ಮ ಡೈವರ್ಟರಿಂದ ಶವರ್ ಪಾಯಿಂಟಿಗೆ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ನಮ್ಮ ಡೈವರ್ಟರಿಂದ ಸ್ಪೌಟಿಗೆ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಚೆಕ್ ಮಾಡಿಬಿಟ್ಟು ಆ ಮೆಜರ್ಮೆಂಟ್ಗಳಿಗೆ 2 ಪೈಪನ್ನು ಕಟ್ ಮಾಡ್ಕೋಬೇಕು. ಪೈಪ್ ಕಟ್ ಮಾಡಿದ ನಂತರ ಆ ಪೈಪ್ಗಳಿಗೆ PVC ಸಾಲ್ವೆಂಟ್ ಹಾಕಿಬಿಟ್ಟು ಅದನ್ನು ನಮ್ಮ ಡೈವರ್ಟ್ರಿಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಪೈಪ್ ವಾಲಿಂದ ಹೊರಗಡೆ ಬರಬಾರ್ದು. ಆ ಕಾರಣಕ್ಕೋಸ್ಕರ ಒಂದು ನೈಲ್ಸನ್ನು ವಾಲಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಂಡಿಂಗ್ ವೈರಿಂದ ಪೈಪನ್ನ ಬಿಗಿಯಾಗಿ ಕಟ್ಟಿ ಸಪೋರ್ಟಲ್ಲಿ ಇಡಬೇಕು. ಇಷ್ಟೆಲ್ಲ ಮಾಡಿದರೆ ನಮ್ಮ ಡೈವರ್ಟ್ರು ಫಿಕ್ಸ್ ಆಗಿಬಿಡುತ್ತೆ. ಇದು ನಮ್ಮ ಡೈವರ್ಟ್ರ್ ಫಿಕ್ಸ್ ಆಗಿರೋ ಔಟ್ಪುಟ್ಟು. ಇದೆಲ್ಲ ಆದಮೇಲೆ ಇದಕ್ಕೆ ವಾಲ್ ಕ್ಲಾಡಿಂಗ್ ಮಾಡ್ತೀವಿ ಟೈಲ್ಸ್ಗಳನ್ನ. ಅದಕ್ಕೆ ನಾವು ಯಾವ ಕಂಪ್ನಿ ಡೈವರ್ಟ್ರ್ ಹಾಕಿರ್ತೀವಲ್ಲ ಅದೇ ಕಂಪ್ನಿ ಫಿಕ್ಚರ್ಸ್ ತಂದುಬಿಟ್ಟು ಫಿಕ್ಸ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.